ಸೇವಿಂಗ್ಸ್ ಮಾಡಬೇಕು, ಎಲ್ಲೆಲ್ಲಿ ಹೇಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲೇ ನಾವು ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 5-6 ಸಾವಿರ ದುಡ್ಡು ಉಳಿಸ್ಕೋಬೋದು. ಹೇಗೆ ಉಳಿಸೋದು ಏನು ಅಂತ ಗೊತ್ತಾಗಬೇಕು ಅಂದರೆ ಫುಲ್ಲು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಆಗ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಅಡುಗೆ ಮನೇಲಿ ನಾವು ಹೇಗಪ್ಪ ಕಾಸು ಉಳಿಸೋದು, ಇವರೇನೋ ಬಂದು ಹೇಳಿಬಿಡ್ತಾರೆ ನಾವು ಹೇಗೆಲ್ಲ ಉಳಿಸ್ಬೋದು, ಇವ್ರಿಗೆ ಏನು ಯಾರೋ ತಂದಾಕ್ತಾರೆ ಅಂತ ನೀವು ಅಂದ್ಕೊತೀರಾ. ಖಂಡಿತವಾಗ್ಲೂ ಇಲ್ಲ, ನಾವು ಅದರಲ್ಲಿ ಕೂಡ ದುಡ್ಡು ಉಳಿಸ್ಬೋದು. ಹೇಗೆ ಅಂತೀರಾ? ಫಸ್ಟ್ ಪಾಯಿಂಟ್ ಬಂದು ಹಾಲು. ಮನೇಲಿ ಒಂದು ದಿನಕ್ಕೆ ಹಾಲಿಗೆ ಅಂತ 50 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ. ನಾವು 1 ಲೀಟ್ರ್ ತರ್ತಿರ್ತೀವಿ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಟೀ ಕಾಫಿ ಕುಡಿಯೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಒಂದು ದಿನಕ್ಕೆ ಅರ್ಧ ಲೀಟ್ರ್ ಹಾಲು ತಂದರೆ ಆಗ 25 ರೂಪೀಸ್ ನಮಗೇನೇ ಯೂಸ್ ಆಗುತ್ತೆ, ಅಂದರೆ ಉಳಿಯುತ್ತೆ. ಎರಡನೇದು ಬಂದು ನೀರು. ನಾವು ಕುಡಿಯೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ, ಅಡುಗೆ ಮಾಡೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ಸೊ ಅದು ಕೂಡ ನಾವು ಎರಡಕ್ಕೂ ಒಂದೇ ಅಂತ ಹೇಳಿ ಕುಡಿಯೋ ನೀರನ್ನೆಲ್ಲ ಅಡುಗೆ ಮಾಡೋದಕ್ಕೆ ಅಂತ ಯೂಸ್ ಮಾಡಿಬಿಡ್ತೀವಿ. ಆಗ ಕೂಡ ಅಷ್ಟೇ, ಆಗ ಒಂದು 15 ರೂಪಾಯೋ 20-30 ರೂಪಾಯಿ ಕ್ಯಾನ್ ಇರುತ್ತೆ. ಸೊ 2 ದಿನಕ್ಕೊಂದ್ಸತಿ ನಮಗೇನಾದರೂ ನೀರು ಖರ್ಚಾಗಿದೆ ಅಂದರೆ ಆಗ ಒಂದು ದಿನಕ್ಕೆ 15 ರೂಪಾಯಿ, 2 ದಿನಕ್ಕೆ 30 ರೂಪಾಯಿ ಆಗುತ್ತೆ. ಆಗ ಒಂದು ದಿನದ ಸೇವ್ ಆಗುತ್ತೆ. ಇನ್ನು ಏನಂದ್ರಲ್ಲೆಲ್ಲ ಉಳಿಸ್ಬೋದು ಅಂದರೆ ನಾವು ಗ್ರಾಸರಿ ತಿಂಗಳು ಗ್ರಾಸರಿ ಹಾಕ್ತಿರಲ್ವ ಮನೆಗೆ, ಆ ಗ್ರಾಸರಿಯಿಂದ ಕೂಡ ಉಳಿಸ್ಬೋದು. ಈ ತಿಂಗಳದ ಪಟ್ಟಿಯೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಇನ್ನು ಲಾಸ್ಟ್ ಮಂತ್ದು ಒಂದು ಕಡೆ ಪಟ್ಟಿ ಇಟ್ಕೊಂಡು ಏನೇನು ಎಷ್ಟೆಷ್ಟು ತಂದಿದ್ದೀನಿ ಅಂತೆಲ್ಲ ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿ, ಮನೇಲಿ ಏನಿದೆ ಏನಿಲ್ಲ ಅಂತ ಎಲ್ಲ ಹೇಳಿ ನಾವು ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಿ ಮನೇಲಿ ಇರೋದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲದೆ ಇರೋದನ್ನ ಸ್ವಲ್ಪ ಹಾಕ್ಕೊಂಡ್ರೆ 1.5 ತಿಂಗಳಿಗೆ ಪಕ್ಕ ನಮಗೆ ಆಯಿಲ್ ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ. ಸೊ ಮನೆಯಲ್ಲೇ ತುಂಬಾ ಉಳಿಸ್ಬೋದು. ಆ್ಯಂಡ್ ಈಗ ತುಂಬ ಬೇಳೆ ಎಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಇದು ಉಪಯೋಗಕ್ಕೆ ಇಲ್ಲದೆ ಇರೋದನ್ನೆಲ್ಲ ತೊಗೊತಾ ಇರ್ತಾರೆ. ಆ್ಯಂಡ್ ನಾನು ಆಗಲೇ ವಿಡಿಯೋದೆಲ್ಲ ಹೇಳಬೇಕಿತ್ತು, ಅದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಈಗ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ಬಟ್ ಏನಂದರೆ ಸೇವಿಂಗ್ಸ್, ಅದರಲ್ಲಿ ನಾನು ಸೇವಿಂಗ್ಸ್ ಬಗ್ಗೆನೇ ಮಾತಾಡಿರೋದು, ನಾನು ಆನ್ಲೈನ್ ಪರ್ಚೇಸ್ ಎಲ್ಲ ಹೇಗೆ ಮಾಡ್ತಿದ್ದೆ ಅಂತ. ಬಟ್ ಇದರಲ್ಲಿ ಹೇಳ್ತೀನಿ, ಅಂದರೆ ಮಿಕ್ಸ್ ಆಗ್ಬೋದು. ಏನಪ್ಪ ಅಂದರೆ ಫೋನ್ಗೆ ನೆಟ್ ಖಾಲಿ ಆಗೋಯಿತು, ನನ್ನ ಫೋನಲ್ಲಿ ನೆಟ್ ಖಾಲಿ ಆಯಿತು ಅಂದರೆ ನನ್ನ ವರ್ತಿಲ್ಲ, ನಾನೇನೂ ನೋಡ್ತಾ ಇಲ್ಲ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಆದರೂ ನನಗೆ ಸೀರಿಯಲ್ ನೋಡೋದಕ್ಕೆ ಬೇಕು, ಇಲ್ಲ ನನಗೆ ಇನ್ನೇನ್ಕೋ ಬೇಕು ಅಂತ ಹೇಳಿ 48 ರೂಪೀಸ್ ನಾನು ಅನ್ಲಿಮಿಟೆಡ್ ಹಾಕ್ಕೊಂಡ್ರೆ ಇವತ್ತು ಸಂಜೆಯಿಂದ ನಾಳೆ ಸಂಜೆವರೆಗೂ ಅಷ್ಟೇ ಬರುತ್ತೆ. ಬಟ್ ನಾನು ಅದು ನೋಡ್ದವಾಗಲೇ ನನಗೆ ವೇಸ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡ್ಕೋಬೇಕು. ಅದು ವರ್ತಿ ಯಾವುದ್ರ ಮೇಲೆ ಆದರೂ ಬೀಳುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಮಾಡೋದ್ರಲ್ಲೇ ಚಿಕ್ಕದಾಗಿ ಮಾಡ್ಕೋಬೇಕು. ಅಕ್ಕಿ ಜಾಸ್ತಿ ಇಟ್ಬಿಟ್ಟು ಎತ್ಕೊಂಡೋಗಿ ಆಚೆ ಹಾಕ್ಬಿಡೋದು, ಸಾಂಬಾರು ಜಾಸ್ತಿ ಮಾಡಿಬಿಟ್ಟು ಎತ್ಕೊಂಡೋಗಿ ಆಚೆ ಹಾಕ್ಬಿಡೋದು, ಟೀ ಕಾಫಿ ಅಷ್ಟೇ ಜಾಸ್ತಿ ಇಟ್ಬಿಟ್ಟು ಎತ್ಕೊಂಡೋಗಿ ಚೆಲ್ಬಿಡೋದು, ಸಕ್ಕರೆ ಟೀ ಪುಡಿ ಎಲ್ಲದಕ್ಕೂ ಅನ್ವಯಿಸುತ್ತೆ. ಸೊ ಮಾಡಬೇಕಾದ್ರೆ ಅಡುಗೆನ ಒಂದು ಟೈಮ್ಗೆ ಅಷ್ಟೇ ಮಾಡ್ಕೊಳ್ಳಿ, ಇನ್ನೊಂದು ಟೈಮ್ಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಡುಗೆ ಅಂತೂ. ಆಗ ಅದು ಕೂಡ ಉಳಿಯುತ್ತೆ. ಅಂದರೆ ಅಕ್ಕಿ, ಬೇಳೆ, ತರಕಾರಿಗಳು ಎಲ್ಲದು ಕೂಡ ತುಂಬಾ ಉಳಿಯುತ್ತೆ. ಆ್ಯಂಡ್ ನಮಗೆ ತುಂಬ ದುಡ್ಡು ಉಳಿಸೋದಕ್ಕೆ ಆಗಿರ್ಬೋದು, ಒಂದು ಸೇವಿಂಗ್ಸ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಎಲ್ಲೆಲ್ಲಿ ಏನೇನು ಶೇರ್ ಮಾಡಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಆಲ್. ಯಾರಿಗೆಲ್ಲ ಇನ್ನೂ ಹೊಸದು ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.